ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ನೋಡಿ, ನಾನು ಇವತ್ತಿನ ರೆಸಿಪಿ ಏನಂದ್ರೆ ಹಳ್ಳಿ ಕಡೆ ಮಾಡುವಂತಹ ಗಾರ್ಗಿ ರೆಸಿಪಿ ತೋರ್ಸಾಕತ್ತೀನಿ ರೀ. ಇದು ಸ್ವೀಟಾಗಿ ಇರ್ತೈತಿ. ಇದು ತುಂಬಾ ಚಲೋ ಇರ್ತೈತಿ. ಇದನ್ನು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಬನ್ನಿ, ಇಲ್ಲಿ ನಿಮಗೆ ಮಾಡೋದನ್ನು ತೋರಿಸ್ತೇನೆ. ನಾನು ಇಲ್ಲಿ 1 kg ಬೆಲ್ಲ ತೊಗೊಂಡಿನಿ. ಆಮೇಲೆ ಇಲ್ಲಿ ಗೋಧಿ ಹಿಟ್ಟನ್ನು ಚಾಣಿಸಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಗುಂಬಳಕಾಯಿ ತೊಗೊಂಡಿನಿ ರೀ. ಅಂದ್ರೆ ಕುಂಬಳಕಾಯಿ ಹಣ್ಣು ಇರಬೇಕು. ಅದು ಈಗ ತೋರ್ಸಾಕತ್ತೀನಿ ನೋಡ್ರಿ. ನಾನು ಈ ರೀತಿ ಕುಂಬಳಕಾಯಿ ಇರ್ಬೇಕ್ರದ. ಮತ್ತು ಅದನ್ನು ಕುಂಬಳಕಾಯಿ ಏನಪ್ಪ ಅಂದ್ರೆ ಹಣ್ಣು ಯಾಕಿರ್ಬೇಕಂದ್ರೆ ಅದು ನಾವು ಗಾರ್ಗಿ ಮಾಡಿದಾಗ ಸ್ವೀಟಾಗಿ ಬರ್ತೈತೆ ಅಂತ ಹೇಳಿ. ಹಸಿ ಇದ್ದಾಗ ಇದನ್ನು ಮಾಡಂಗಿಲ್ಲ ರೀ. ಕುಂಬಳಕಾಯಿ ಹಣ್ಣಿದ್ರೆ ಅಷ್ಟೇ ಇದು ರುಚಿ ಆಗ್ತಾವೆ ಗಾರ್ಗಿ ಅಂಥೇಳಿ. ನಾನು ಕುಂಬಳಕಾಯಿ ಅರ್ಧ ಒಳಗೆ ಗಿರ್ದ ಕುಂಬಳಕಾಯಿ ತೊಗೊಂಡಿನಿ ರೀ. ಇದನ್ನು ನಾನು ಮೇಲೆ ಎಲ್ಲ ಬೀಜ ಇದ್ದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ಈ ಥರ ನಮ್ಮ ಮನೆ ಒಳಗೆ ಹೆರ್ಚು ಮನೆ ಇತ್ತು. ಅದರಿಂದ ನಾನು ಇದನ್ನು ಹೆರ್ಚ್ಕೋತಾ ಇದ್ದೀನಿ ರೀ. ಅಂದರೆ ಇದರದ ತೊಟ್ಟಿ ಏನು ಹೆರ್ಚೋದ ಬೇಕಾಗಿಲ್ಲ. ಮೇಲಿನ ಅಂದ್ರೆ ಒಳಗೆ ಏನಿರ್ತದಲ್ಲ ಅದನ್ನಷ್ಟ ಈಗ ಹೆರ್ಚ್ಕೊಳ್ಳೋದು ರೀ. ನಾನು ಇಲ್ಲಿ ನೋಡ್ರಿ ಇದನ್ನು ಇಷ್ಟೆಲ್ಲ ಹೆರ್ಚ್ಕೊಂಡ ಈ ಒಂದು ಸೈಡ್ ಇಟ್ಕೊಂಡೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲಿ ಒಳಗೆ ಈ ಹೆರ್ಚಿರುವ ಕುಂಬಳಕಾಯಿಯನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ನಾನು ಸ್ಟವ್ ಮೇಲೆ ಇಟ್ಕೊಂಡೀನಿ. ಆಮೇಲೆ ನಾನು ಬೆಲ್ಲವನ್ನು ಪುಡಿ ಮಾಡಿ ಒಂದು ಸೈಡ ಎತ್ತಿಟ್ಟೀನಿ. ಮತ್ತು ಗೋಧಿ ಹಿಟ್ಟನ್ನು ಅದನ್ನು ಸೈಡ್ ಇಟ್ಟ. ಮತ್ತು ನಾನು ಸ್ವಲ್ಪ ಬಿಸಿ ಮಾಡಿಕೊಂಡೆ. ಅಂದರೆ ಒಂಚೂರದ ನೀರು ಬಹುಶಃ ಕಡಿಮೆ ಆಗಲಿ ಅಂಥೇಳಿ ಕುಂಬಳಕಾಯ್ದ ಅದನ್ನು ತಿರುವಾಡ್ಕೊಂಡ. ಆಮೇಲೆ ಬೆಲ್ಲವನ್ನು ಅದ್ರೊಳಗೆ ಸೇರಿಸ್ತಾ ಇದ್ದೀನಿ. ಬೆಲ್ಲವನ್ನು ಸೇರಿಸ್ತಾ ತಿರುವಾಡ್ತಾ ಇದ್ದೀನಿ. ಮತ್ತು ಇದನ್ನು ಬಳೋತನ ಕೈ ಆಡಿಸಿ ಅಂದರೆ ತಿರುವಾಡ್ರಿ ಅಂತೀನಿ. ಇದು ರುಟ್ಟು ಕುದೀತಿರ್ಬೇಕು. ಮತ್ತು ನಮ್ಮ ಹಳ್ಳಿ ಕಡೆ ಜಾಸ್ತಿನ ಇದನ್ನು ಮಾಡ್ತಾರೆ. ನಾವು ಮಾತ್ರ ಯಾವಾಗಲೂ ಮಾಡ್ತೀವಿ ಗಾರ್ಗಿ. ನನ್ನ ಮಗನಿಗೆ ನಮ್ಮ ಮನೆ ಒಳಗೆ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ನಾನು ಈಗ ರೆಡಿ ಆಗೈತಿ ನೋಡ್ರಿ. ಇದೇ ಹದಕ್ಕೆ ಇದನ್ನು ಮಾಡ್ಕೊರಿ. ಅಂದರೆ ಇದನ್ನ ಜಾಸ್ತಿ ಏನು ಕುದಿಸ್ಕೋದು ಬೇಡ. ಅಂದ್ರೆ ಗಾರ್ಗಿ ಬಿರುಸತ್ತವ, ಅದಕ್ಕೆ ಸಾಫ್ಟ್ ಆಗ್ಬೇಕಂದ್ರೆ ಇದೇ ಅಳತೆ ಒಳಗೆ ಇದನ್ನು ತೆಗೀರಿ. ಆಮೇಲೆ ಇಲ್ಲಿ ನಾನು ಒಂದು ದೊಡ್ಡ ಪಾತ್ರೆ ಒಳಗೆ ಅದನ್ನು ಗಾರ್ಗಿ ಹಿಟ್ಟಿನ ಇರ್ತೈತಲ್ಲ ಕುಂಬಳಕಾಯಿ ಅದೆಲ್ಲ ಕುದಿಸ್ಕೊಂಡ ಒಂದು ಪಾತ್ರೆ ಒಳಗೆ ಹಾಕೊಂಡ ಅದನ್ನು ಗೋಧಿ ಹಿಟ್ಟು ಅದ್ರಾಗ ಹಾಕೋತ ಸ್ಪೂನಿಂದ ಇದನ್ನು ತಿರುವಾಡ್ತಾ ಇದ್ದೀನಿ. ತಿರುವಾಡ್ಕೊಂಡ ಈ ಹದಕ್ಕೆ ಇದನ್ನು ನೋಡ್ರಿ ಗಾರ್ಗಿಯನ್ನು ಗಟ್ಟಿ ರೀತಿ ಇದನ್ನು ಮಾಡೀನಿ. ಅತಿಶಯ ಗಟ್ಟಿನೂ ಮಾಡಂಗಿಲ್ಲ, ಯಾಕಂದ್ರೆ ನಾವು ಚಪಾತಿ ಹದಕ್ಕೆ ಮಾಡ್ತೀವಲ್ಲ ಅದಕ್ಕೆ ಆ ರೀತಿ ಇದನ್ನು ಮಾಡ್ಕೊರಿ. ಮತ್ತು ನಾನು ಇಲ್ಲಿ ಒಂದು ದಪ್ಪ ಉಳ್ಳಿ ತೊಗೊಂಡ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡ ಈ ರೀತಿ ಲಟ್ಟಿಸ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಲಟ್ಟಿಸ್ರಿ, ಯಾಕಂದ್ರೆ ಗಾರ್ಗಿ ಮೆತ್ತಗೆ ಬರ್ತಾವೆ. ಆಮೇಲೆ ಅಂದ್ರೆ ನೀವು ತೆಳು ಲಟ್ಟಿಸಿದ್ರೆ ಗಾರ್ಗಿ ಕುರ್ಕುರು ಆಗ್ತಾವ ಅಂತಾರೆ. ನಾವು ದಿಪ್ಪ ಮಾಡ್ತೀವಿ, ಯಾಕಂದ್ರೆ ಅದು ಸಾಫ್ಟಾಗಿ ಬರಲಿ ಅಂಥೇಳಿ. ಆ ಕುರುಕುರು ಮಾಡೋಕೆ ಅದು ಬರ್ತೈತಿ. ಅದು ಅವ್ರು ಎಲ್ಲರೂ ಇಷ್ಟನೂ ಪಡ್ತಾರೆ. ಆದರೆ ನಮ್ಮ ಮನೆಯೊಳಗೆ ಹಂಗೇನು ಇಷ್ಟಪಡಂಗಿಲ್ಲ ಅಂಥೇಳಿ ನಾ ಯಾವ ಸೈಜ್ ಮಾಡೀನಿ ನೋಡ್ರಿ. ಇಲ್ಲಿ ಈ ಸೈಜ ನೀವು ಮಾಡ್ಕೋರಿ ಅಂತೀನಿ. ತುಂಬಾ ರುಚಿಯಾಗಿ ಬರ್ತೈತ್ರಿ ಈ ಗಾರ್ಗಿ. ಅದ್ರಾಗ ಬೆಲ್ಲ ಹಾಕಿ ಮಾಡಿದಾರಲ್ಲ ಅದನ್ನು ತುಂಬಾ ಚಲೋ ಇರ್ತೈತ್ರಿ. ಮತ್ತು ಬೆಲ್ಲ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಮತ್ತೊಂದು ಉಳ್ಳಿ ತೊಗೊಂಡ ಮತ್ತು ಅದೇ ರೀತಿ ನಾನು ಇಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಯಾವ ಸೈಜ ಬೇಕಾ ನೀವು ಆ ಸೈಜ ಇದನ್ನು ಕೊರೆದುಕೊಳ್ಳ್ರಿ. ನಾನು ಒಂದು ಗ್ಲಾಸ್ ಚೂಪಿತ್ತು ಅದನ್ನು ಈ ರೀತಿ ಈ ಸೈಜ್ ಒಳಗೆ ನಾನು ಮಾಡೇನ್ರಿ. ಮತ್ತು ಇಲ್ಲಿ ಒಂದು
ಬಾಣಲಿ ಒಳಗೆ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೆ. ಮತ್ತು ಒಂದೊಂದು ಇದ್ರಾಗ ಎಣ್ಣೆ ಒಳಗೆ ಹಾಕೋತಾ ಇದನ್ನು ಫ್ರೈ ಮಾಡ್ಕೋತೀನಿ. ನೋಡ್ರಿ ಇಲ್ಲಿ ತುಂಬಾ ಚಲೋ ಆಗಿ ಬರತ್ತವ್ರಿ. ನೋಡ್ರಿ ಹೆಂಗೆ ಉಬ್ಬಿ ಬರಕತ್ತಾವ ಅಂಥೇಳಿ. ತುಂಬ ಸಾಫ್ಟಾಗಿ ಬರ್ತಾವ ಈ ಗಾರ್ಗಿ. ಇದನ್ನು ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಯಾರೆಲ್ಲ ನನ್ನ ವಿಡಿಯೋ ನೋಡಕತ್ತೀರಿ, ಪ್ಲೀಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸೇವ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಂಗೆ ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ.